ದಿಢೀರಂತ ನಿಶ್ಚಿತಾರ್ಥದ ದಿನ ನಿರ್ಧಾರ ಮಾಡಿದ್ರಿಂದ ನೆಂಟ್ರಿಷ್ಟ್ರಿಗೆ ಹೇಳೋಕ್ಕಾಗಿಲ್ಲ. ಎಲ್ರನ್ನು ಕರೆಯೋದಕ್ಕೆ ಮದುವೆ ಇದ್ದೇ ಇದೆಯಲ್ಲ ರಾಮಕೃಷ್ಣ ಇರೋರೆ. ಶಾಸ್ತ್ರಿಗಳು ಊರಿನಲ್ಲಿ ಇಲ್ಲದೆ ಇರೋದ್ರಿಂದ ಶಾಸ್ತ್ರೋಕ್ತವಾಗಲ್ದೇ ಇದ್ರು ಪದ್ಧತಿ ಹಾಗೆ ನಿಶ್ಚಿತಾರ್ಥ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ಒಳ್ಳೇದಾಯ್ತು ಬಿಡಿ ಸರ್. ಈ ತಿಂಗಳು ಕಳೆದ್ರೆ ಅವ್ರ ಜಾತಕದ ಪ್ರಕಾರ ಮದುವೆಗೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳ್ತಿದ್ದೀರಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋದೇ ಒಳ್ಳೇದು ತಾನೆ. ಆರತಿ ಮಾಡಿ. ರೂಪಾ, ಆರತಿ ಮಾಡ್ರಮ್ಮ. ಅರುಣ್, ಕಾವಿಂಗೆ ರಿಂಗ ಹಾಕಪ್ಪ. ಸರ್, ಇವಳು ಕಾವ್ಯ ಅಲ್ಲ, ನನ್ನ ದೊಡ್ಡ ಮಗಳು ಅಂಜಲಿ. ನಮ್ ದೊಡ್ಡ ಮಗನಿಗೆ ಕಾವ್ಯನ್ ಜಾತಕ ಹೊಂದುತ್ತೆ ಅನ್ನೋದು ಮಾತ್ರ ನಮಗೆ ಗೊತ್ತಿತ್ತು. ನಿಮಗೆ ಕಾವ್ಯ, ಅಂಜಲಿ ಅಂತ ಇಬ್ರು ಮಕ್ಕಳಿದ್ದಾರೆ ಅಂತ ನಮಗ್ ಗೊತ್ತಿರ್ಲಿಲ್ಲ. ನಿರ್ಧಾರ ಗೊತ್ತಾದ್ರೆ ಮೊದಲು ನಾನು ಬೇಗ ಊರಿಂದ ಬಂದಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ. ನೀನೇನು ಬೇಜಾರು ಮಾಡ್ಕೋಬೇಡಪ್ಪ. ಸಂಬಂಧ ನೋಡಕ್ ಮುಂಚೆನೆ ವಿಚಾರಿಸಬೇಕಾಗಿತ್ತು. ಎಲ್ಲ ವಿಚಾರಿಸ್ಕೊಂಡೇ ಹೋಗಿದ್ದು ಕಣೋ. ಆದ್ರೆ ಯಾಕೆ ಈಗ ಆಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹೆಸರು ಕೇಳಿದೇನೆ ಅದು ಹೇಗಮ್ಮ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ರಿ? ನನ್ನ ವಿಷಯ ಬಿಡಿ, ಪಾಪ ಮನೆಯವ್ರ ಬಗ್ಗೆ ಯೋಚನೆ ಮಾಡಿ. ಒಂದ್ಸರಿ ಹೀಗಾದ್ಮೇಲೆ ಆ ಮನೆ ಹೆಣ್ಣನ್ನು ತಂದ್ಕೊಡೋದಕ್ಕೆ ಯಾರು ಮುಂದೆ ಬರ್ತಾರೆ? ನಾವೇ ಅವ್ರ ಮನೆಗೆ ಹೋಗಿ ನೆಕ್ಲೆಸ್ ಕೊಟ್ಟು ತಪ್ಪು ಮಾಡ್ಬಿಟ್ವಿ. ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ಈ ತಪ್ಪು ಮಾಡ್ತಾ ಇರ್ಲಿಲ್ಲ. ಅಷ್ಟಕ್ಕೂ ಯಾಕೆ ನಿಶ್ಚಿತಾರ್ಥನ ನಿಲ್ಸಿದ್ರಿ ಅಂತ ಗೊತ್ತಾಗ್ಲಿಲ್ಲ.
ಏನು ಹೀಗೆ ಕೇಳ್ತಾ ಇದೀಯಾ? ನಾವು ಅವಳ ಜಾತಕ ನೋಡಿಲ್ಲ. ಆ ಜಾತಕ ನಿನಗೆ ಹೊಂದುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಿರುವಾಗ ನಿಶ್ಚಿತಾರ್ಥ ಹೇಗೆ ನಡೆಸೋದು? ನಿಮಗೆ ಇಬ್ರು ಹೆಣ್ಮಕ್ಳಿದ್ದಿದ್ರೆ ಮೊದಲು ಚಿಕ್ಕವಳಿಗೆ ಮದುವೆ ಮಾಡ್ತಿದ್ರಾ? ಈ ವಿಚಾರನ ನಾನೇ ಬಂದು ತಿಳಿಸ್ಬೇಕಾಗಿತ್ತು. ಹಾಗೆ ಮಾಡದೆ ನನ್ನ ಭಾವಮೈದನ ಕೈಲಿ ನಿಮ್ಮ ಮಗನ ಜಾತಕ ಕೊಟ್ಟು ಕಳಿಸಿ ಬಹಳ ತಪ್ಪು ಮಾಡಿದೆ. ಸಂತೋಷವಾಗಿದ್ದ ಈ ಮನೆಯಲ್ಲಿ ಇಂಥ ವಾತಾವರಣ ಸೃಷ್ಟಿಯಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ನೋಡಿ, ನಾನು ನಿಮ್ಮಿಬ್ಬರ ಹತ್ರನೂ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನನ್ನ ಮನಸ್ಸಿಗೆ ಬೇಜಾರು ಮಾಡದೆ ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಹೇಳಿ ಡ್ಯಾಡಿ, ಏನಂಥ ಮುಖ್ಯವಾದ ವಿಷಯ? ನಮ್ಮ ಅಭಿಪ್ರಾಯದಿಂದ ನಿಮಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಆ ನಂಬಿಕೆಯಿಂದ ನಿಮ್ಮಿಬ್ರು ಮದುವೆನೂ ಒಟ್ಟಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮಮ್ಮ ಇಬ್ರು ಸೇರಿ ಅವ್ರಿಗೆ ಒಪ್ಪಿಗೆನೂ ಕೊಟ್ಬಿಟ್ಟಿದ್ವಿ. ಡ್ಯಾಡಿ, ನೀವೇನ್ ಹೇಳ್ತಿದ್ದೀರಿ? ನಿಮ್ಮಿಬ್ರಿಗೂ ಮದ್ವೆ ಅಂದ್ರೆ ಅಣ್ಣನ್ಗೂ ಅವನ್ ಮದ್ವೆ ಆಗೋ ಹುಡುಗಿದು ಅಂತ ತಾನೆ? ಇಲ್ಲ, ನಿಮ್ಮ ಅಣ್ಣನ್ಗೂ ನಿನಗೂ ಅಂತ. ನೋ ನೋ ಡ್ಯಾಡಿ, ನನ್ಗೀಗ್ಲೇ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಪ್ಲೀಸ್ ನನಗೆ ಬಲವಂತ ಮಾಡಬೇಡಿ. ನೋಡು, ನನಗೂ ನಿನ್ನ ಮದುವೆ ಇಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಆದ್ರೆ ಏನ್ ಮಾಡೋದು, ಅರುಣನ್ಗೆ ಆದಷ್ಟು ಬೇಗ ಮದುವೆ ಮಾಡಬೇಕು. ಇಲ್ದೇ ಇದ್ರೆ 2 ವರ್ಷ ಅವನ ಜಾತಕದ ಪ್ರಕಾರ ಕಂಕಣ ಬಲ ಕೂಡಿ ಬರೋದಿಲ್ಲ ಅಂತ ಶಾಸ್ತ್ರಗಳು ಹೇಳಿದ. ಶಾಸ್ತ್ರಗಳು ಹೇಳಿರೋದು ಅಣ್ಣನ ಜಾತಕದ ಬಗ್ಗೆ. ಅದಕ್ಕೆ ನನಗೆ ಯಾಕೆ ಮದುವೆ ಮಾಡ್ಬೇಕು? ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು, ಆಮೇಲೆ ನೀನು ಮಾತಾಡು. ನಾವು ಇಲ್ಲಿವರೆಗೂ ಎಲ್ಲಾ ಕಡೆ ಹೆಣ್ಣುಗಳು ನೋಡಿದ್ದಾಯಿ, ಆದ್ರೆ ಯಾರ ಜಾತಕನೂ ನಮ್ಮ ಅರುಣ್ ಜಾತಕಕ್ಕೆ ಕೂಡಿ ಬರ್ತಾ ಇಲ್ಲ. ರಾಮಕೃಷ್ಣಯ್ಯನವರ 2ನೇ ಮಗಳು ಕಾವ್ಯ ಇದ್ದಾಳಲ್ಲ, ಅವಳ ಜಾತಕ ಮಾತ್ರ ನಮ್ಮ ಅರುಣ್ ಜಾತಕಕ್ಕೆ ಕೂಡಿ ಬರ್ತಾ ಇದೆ. ರಾಮಕೃಷ್ಣಯ್ಯನವರು ದೊಡ್ಡ ಮಗಳಿಗೆ ಮದುವೆ ಮಾಡದೆ ಚಿಕ್ಕವಳಿಗೆ ಮದುವೆ ಮಾಡೋದಿಲ್ಲ. ಹೇಗಿದ್ರು ಅಂಜಲಿ ಜಾತಕದಲ್ಲಿ ಕುಜದೋಷ ಇದೆ, ನಿನ್ಗೂ ಕುಜದೋಷ ಇದೆ. ಇಬ್ಬರು ಜಾತಕನು ಹೊಂದುತ್ತೆ ಅಂತ ಶಾಸ್ತ್ರಗಳು ಹೇಳಿದ್ದಾರೆ. ಅದಕ್ಕೆ ಅರುಣ್ ಕಾವ್ಯ ಮದುವೆ ಜೊತೆ ನಿನ್ನ ಅಂಜಲಿ ಮದುವೆ ಮಾಡ್ಬೋಣ ಅಂತ ಯೋಚನೆ ಮಾಡ್ತೇನೆ. ಇಲ್ಲ ಡ್ಯಾಡಿ, ನನ್ಗೀಗ್ಲೇ ಮದುವೆ ಬೇಡ. ನನಗೆ ಈ ಮದುವೆ ಇಷ್ಟ ಇಲ್ಲ. ನೋಡು ಅರುಣ್, ನೀನ್ ಇದಕ್ಕೆ ಒಪ್ಲಿಲ್ಲ ಅಂತ ಅಂದ್ರೆ 2 ವರ್ಷ ನಮ್ಮ ಅರುಣ್ಗೆ ಮದುವೆ ಮಾಡೋ ಹಾಗೆ ಇಲ್ಲ. ಚೆನ್ನಾಗಿ ಯೋಚನೆ ಮಾಡುವ ನಿರ್ಧಾರಕ್ಕೆ ಬೇಡ ಡ್ಯಾಡಿ, ನನಗೋಸ್ಕರ ಈಗಲೇ ಅವನ್ ಮದುವೆ ಮಾಡೋದು ಚೆನ್ನಾಗಿರೋದಿಲ್ಲ. 2 ವರ್ಷ ಆದ್ಮೇಲೆ ಬೇಕಾದ್ರೆ ನನ್ನ ಮದುವೆ ಆಗ್ಬಹುದು. ಪಾಪ ಅವನಿನ್ನು ಚಿಕ್ಕವನು, ಇಷ್ಟು ಬೇಗ ಅವನ ಹೆಗಲ ಮೇಲೆ ಸಂಸಾರದ ಭಾರ ಹೊರಿಸೋದು ಬೇಡ ಅಂತ. ನೋಡರುಣ್, ಮದುವೆ ಆದ್ಮೇಲಾದ್ರೂ ಒಂದು ಜವಾಬ್ದಾರಿ ತಿಳ್ಕೊಳ್ತಾನೇನೋ ಅನ್ನೋ ಉದ್ದೇಶನೂ ನಮ್ಮಲ್ಲಿದೆ. ನೀನ್ ಸುಮ್ಮನೆ ಇರು. ಓಕೆ ಡ್ಯಾಡಿ, ನನ್ನಿಂದ ಅಣ್ಣನ ಮದುವೆ ನಿಲ್ಲೋದು ಬೇಡ. ನಾನು ಈ ಮದುವೆಗೆ ಒಪ್ಪಿದ್ದೀನಿ. That's like a good boy. Very good, very good.